ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂತ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ಅದೇನಪ್ಪ ಅಂದರೆ, ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ನಂದು ಡೈಲಿ ರುಟೀನ್ ಏನಿರುತ್ತೋ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಶಿರಾ ಹುಡುಗಿ ರಿಷಿಕಾ ಅಂತ. ಇದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಆ ಚಾನಲ್ಗೂ ಅದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದರಲ್ಲಿ ನನ್ನದು ಡೈಲಿ ಬ್ಲಾಗ್ ಇರುತ್ತೆ. ಇದರಲ್ಲಿ ನಾನು ಕಾರ್ಟೂನ್ ವೀಡಿಯೋಸ್ ಮಾಡ್ತೀನಿ, ಅದರಲ್ಲಿ ನಾನು ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಯ್ಯೋ, ಇವತ್ತು ನಮ್ಮ ಹುಡುಗನ ರಿಸಲ್ಟ್ ಅಂತೆ. ಅದು ಏನಾಯ್ತೋ ಏನೋ, ಎತ್ತೋತೋ ಇದು ಹಾಳಾದ್ದು, ಏನು ಎತ್ತುದು ಗೊತ್ತಾಗಲ್ಲತ್ತ. ಏನ ಪಾಸ್ ಆಯಿತೋ ಫೇಲ್ ಆಯಿತೋ ಒಂದೂ ಗೊತ್ತಾಗಲ್ಲ. ಕಣ್ಣಿಗೆ ಕಾಣಿಸ್ತಿಲ್ವಲ್ಲ, ಎತ್ತೋದ್ನ ಇವನು. ಬರಲಿ ಇವತ್ತು ಮನೆಗೆ. ಏನು ಪಾಸ್ ಆಗ್ಯವನು ಫೇಲ್ ಆಗೋನು ಒಂದೂ ಗೊತ್ತಾಗಲ್ಲ. ಅವ್ರ ಅಪ್ಪಯ್ಯ ರಿಸಲ್ಟ್ ನೋಡ್ಕೊಂಬರಕ್ಕೆ ಹೋಗೋನು ಅಂತ ಹೇಳ್ತಿತ್ತು. ಇನ್ನೂ ಬರಲಿಲ್ವಲ್ಲ ಈ ಹುಡುಗ. ಹೇಳ್ಕೊ ಇದ್ದಲ್ಲ ಹುಡುಗ, ಇವಾಗ ಬರ್ತಾ ಇದ್ಯಾ? ಏನಾಯ್ತು ರಿಸಲ್ಟು? ಪಾಸ ಫೇಲೋ? ಈ ಒಮ್ಮೆಯೊಂದು ಇಷ್ಟೊತ್ತಿಗೆ ಯಾರಮ್ಮ ಬಿಟ್ಟಿರ್ತಾರೆ ರಿಸಲ್ಟ್? 8 ಗಂಟೆಗೆನ 10 ಗಂಟೆಗೆ ಓಪನ್ ಆಗೋದು ಇನ್ನು ಕಾಲೇಜು. ಅವಾಗ ಹೋಗಿ ನೋಡ್ಕೊಂಡ್ ಬರ್ಬೇಕು. ಇಷ್ಟೊತ್ತಿಗೆ ಯಾರಮ್ಮ ಬಿಟ್ಟಿರ್ತಾರೆ? ಏನ್ ಪಾಸ್ ಆಗ್ತೀನಲ್ಲ ಹುಡುಗ? ಪಾಸ್ ಆಗ್ತೀನಿ, ನೋಡ್ಬೇಕು. ಏನು ನೋಡ್ಬೇಕಂತ ಇನ್ನು ರಾಗ ಹೇಳ್ತಿದ್ಯಾ? ಏನನ ಫೇಲ್ ಆಗು, ಮಾಡ್ತೀನಿ ನಿಂಗೆ. ಕಾಲ್ ಮುರಿದು ಮೂಲೆ ಕುಂಡಿಸ್ತೀನಿ. ಏನು ಒಂದು ಹೋಗಿದ್ರು ಪಾಸ್ ಆಗ್ದಂಗೆ ಬಾ ನಿನ್ ಮನೆಗೆ. ಇಲ್ಲೇನಮ್ಮ ಪಾಸ್ ಆಗ್ತೀನಿ, ನೀನ್ ಯಾಕಂಗಾಡ್ತೀಯಾ? ಪಾಸ್ ಆಗ್ದಂಗೆ ಬಾ, ಅವಾಗಿರೋದು. ಇಲ್ಲೇಳಮ್ಮ ಅನ್ನೋದೆಲ್ಲ ಹೊರಡಿಸ್ತೀನಿ. ಕುಕೊಂಡು ಓದ್ಕೊಳ ಅಂದ್ರೆ ಅವಾಗ ನಾನೆಲ್ಲ ಓದಿದ್ದೀನಿ ಅಂತ ಆಟ ಆಡಕ್ ಹೋಗ್ತಿದ್ದೆ ಸಣ್ಣ ಹುಡುಗನಂಗೆ, ಸಣ್ಣ ಹುಡುಗರ ಜೊತೆಗೆ. ಇವತ್ತು ಗೊತ್ತಾಗುತ್ತಲ್ಲ ನಿನ್ ಬಂಡವಾಳ ಎಲ್ಲನ. ಇನ್ನೇನು ಇನ್ನೊಂದು ಗಂಟೆ. ಸರಿ, ಅಡ್ಗೆ ಆಗೈತೆ, ಬಾ ಮಕ ತೊಳ್ಕೊಂಡು ಉಂಡು ಹೋಗ್ ಬಾ. ಹೋಗಿ ನೋಡ್ಕೊಂಡ್ ಬಾ. ಸರಿ ಕಣಮ್ಮ. ಅದ್ಯಾಕೆ ಲಕ್ಷ್ಮಕ್ಕ ಆ ಹುಡ್ಗನ ಮೇಲೆ ಬೆಳಗ್ಗೆ ಹಂಗಾಡ್ತಾ ಇದ್ಯಾ? ಯಾಕೆ, ಏನ್ ಮಾಡಿದ್ನೆ ಅಂತದು? ಏನ್ ಮಾಡಿಲ್ಲ. ಇವತ್ತು ಯಾತದ ಸೆಕೆಂಡ್ ಇಯರ್ದು ಪಾಸು ಫೇಲು ಹೇಳ್ತಾರಂತೆ. ಅದಕ್ಕೆನಾ ಪಾಸ್ ಆಗ್ದಂಗೆ ಇರು ಅಂತನ ಬೈತಿದ್ದೆ ಅಷ್ಟೇ ಕಣಜಿ. ಓ, ಇನ್ನೂ ರಿಸಲ್ಟೇ ಬಂದಿಲ್ಲ, ಆಲೇನ ಪಾಸ್ ಆಗಲ್ಲ ಅಂತ ಬೈತಿದ್ಯಲ್ಲ ಹುಡುಗನ. ಏನೋ ಒಂದ್ ವೇಳೆ ಫೇಲೇ ಆದ್ನಮ್ಮ, ಅವಾಗೇನಮ್ಮ ಮಾಡ್ತೀಯ? ಸುಮ್ಮನೆ ಮಜೆ. ನಿನಗೆ ಗೊತ್ತಿಲ್ವೇನಜ್ಜಿ, ನಾವು ಎಷ್ಟು ಕಷ್ಟಪಟ್ಟು ಇರೋನೊಬ್ಬ ಅಂತನ ಕೂಲಿ ನಾಲಿ ಮಾಡಿ ಓದಿಸ್ತಾ ಇದ್ದೀವಿ. ಫೇಲ್ ಆಗ್ತಾನೆ ಅಂತ ಹೇಳ್ತಿಯಲ್ಲ ಅಜ್ಜಿ. ಫೇಲ್ ಆದ್ರೆ ಏನಿಲ್ಲ, ಅವ್ನ ಕಾಲ ಕೈಯ ಮುರಿದು ಮೂಲೆ ಕುಂಡ್ರಿಸ್ತೀನಿ. ಹೆಂಗಿದ್ರು ದಂಡಿಟ್ಟಾಕ್ಬೇಕು ಅವನಿಗೆ. ಅದೇನ್ ಮಾತಾಡ್ತೀಯಲ್ಲ ಮಗ ನೀನು? ಬುದ್ಧಿ ದೈತೆ ಇಲ್ವೇ ನಿಂಗೆ? ಯಾಕಜ್ಜಿ, ನೀನ್ ನೋಡಲ್ವೇ ನಮ್ಮ ಕಷ್ಟ ಸುಖನ? ಎಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದೀವಿ ಅಂತನ. ನಮ್ಗೇನು ಯಾವ್ದನ ಐತೇನಜ್ಜಿ ಇಂದ್ಲದ್ ಮುಂದ್ಲದ್ ಆಸ್ತಿ? ಏನಿಲ್ದಿದ್ರು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಓದಿಸ್ತಾ ಇದ್ದೀವಿ. ಅವನು ಕಾಲೇಜ್ಗೆ ಹೋಗಿ ಬಂದು ಏನು ಮಾಡೋದು ಇಲ್ಲ ಕೆಲಸನ. ಓದ್ಕಂಬ್ಲಿ ನಮ್ಮ ಹುಡುಗ ಓದ್ಕಂಬ್ಲಿ ಅಂತ ಏನು ಕೆಲಸ ಹೇಳ್ದಲೆ ಓದಿಸ್ತಾ ಇದ್ದೀವಿ. 1 ವರ್ಷದಿಂದ ಓದಿ ಫೇಲ್ ಆದ್ರೆ ಮತ್ತೆ ಒಟ್ಟೂರಿ ಅಲ್ವೇನಜ್ಜಿ? ಮತ್ತೆ ಇನ್ನೇನು ಮಾಡಲಿ? ಕಾಲ ಕೈಯ ಮುರಿಯೋದು ಮೂಲೆ ಕುಂಡ್ರಿಸೋದು. ಹೆಂಗಿದ್ರು ಅವನಿಗೆ ಇನ್ನೇನು ದಂಡಿಟ್ಟೆ ಹಾಕ್ಬೇಕಲ್ಲ. ತೆಗ್ದಾಡ್ ಮಕ್ಕಿಗೆ ಬಾರಿಸ್ಬಿಡ್ತೀನಿ ನೋಡು. ಏನು ಮಾತಾಡ್ತಿಯಲ್ಲ ಮಗ ನೀನು? ಏನೆಲ್ಲ ಹುಡುಗರಿಗೂ ವಿದ್ಯೆ ಎತ್ತುತ್ತೇನ ಮಣಿ, ಓದೋರ್ಗೆಲ್ಲನ? ನೀನೇನೇ ಕೆಲಸ ಮಾಡ್ದಂಗೆ 24 ಗಂಟೆ ಬುಕ್ ಇಟ್ಕೊಂಡು ಕುಕೊಂಡ್ರು ವಿದ್ಯೆ ಎತ್ತಲ್ಲ ಒಬ್ಬೊಬ್ರಿಗೆ. ಒಬ್ಬೊಬ್ರು ಓದಿಲ್ಲ ಅಂದ್ರೂ ಶಾಲೆಗೆ ಮಾಡೋದ ಪಾಠನ ಕೇಳಿಸ್ಕೊಂಬಂದ್ರೇನೆ ಪಾಸ್ ಆಗ್ತವೆ. ಒಂದೊಂದು ಎಷ್ಟು ಓದಿರೋ ತಲೆ ಗೊತ್ತ. ಹಂಗಂತನ ಫೇಲ್ ಆಗ್ಬಿಟ್ರೆ ಈ ಥರ ಮಾಡ್ತೀನಿ ಅಂತೆಲ್ಲ, ಇದು ನೀನು ಸರಿನಾ ಹೇಳಿ? ನೀನು ಭೂಮಿ ಮೇಲೆ ಏನೆಲ್ಲ ಓದಿರೋದೇ ಜೀವನ ಮಾಡ್ತಾವ್ರೇನೆ. ಯಾಕೆ ನಾವು ನೀವು ಓದಿದ್ವೇನು? ನಾವು ಒಕ್ಕಲ್ತನ ಮಾಡಿಲ್ವೇ? ಜೀವನ ಮಾಡೇ ಇಲ್ವೇ ಹಂಗಾದ್ರೆ? ಆವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ಬಿಟ್ಟೋಗುತ್ತೆ ಕಣಜ್ಜಿ. ಆವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ಏನು ಬಿಟ್ಟೋಗುತ್ತಮ್ಮ? ಆವಾಗಿನ ಕಾಲನೇ ಇವಾಗಿರೋದು. ಆವಾಗಿನ ಸೂರ್ಯನೇ ಇವಾಗ ಹುಟ್ಟೋದು, ಇವಾಗಿನ ಚಂದ್ರನೇ ಅವಾಗ ಮುಳುಗ್ತಿದ್ದಿದ್ದು. ಇನ್ನೇನು ಏನು ಚೇಂಜಸ್ ಆಗಿಲ್ಲ, ಜನ ಮಾತ್ರ ಚೇಂಜ್ ಆಗೋರು ಅಷ್ಟೇ ಕಣಮ್ಮ. ಅವನಿಗೆ ಆಲೆನ ಸೆಕೆಂಡ್ ಇಯರ್ ಅಂತೀಯ. ಹುಡುಗಿಗೆ ಏನನ್ನ ಮನ್ಸಿಗೆ ತಗೊಂಡು ಹಿಂಗೆ ಬೈದ್ರೆ, ಏನನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡ್ತೀಯ ಹೇಳು? ಇರೋನೊಬ್ಬ ಮಗ ಅಂತನ ಕೈಯ ಕೈ ಇಕ್ಕೊಂಡು ಎಲ್ಲನ ಸಾಕಿದಿರಲ್ಲ. ಏನಾನ ಒಂದಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂತಂದ್ರೆ ಹುಡುಗ ಏನು ಮಾಡ್ತೀರ? ಒಂದು ವೇಳೆ ಪೇಲೆ ಆದ ಅನ್ಕ, ನಮ್ಮಮ್ಮ ಹಿಂಗಂತಲ್ಲ ಮುಂಚೆಗೆನ ಬೈತಾಳೆ ಇನ್ನು ಮನೆಗೆ ಹೋದ್ರೆ ಅಂತಂದು ಏನನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡ್ತೀಯ ಅಂತ. ಅದೆಲ್ಲ ಗೊತ್ತಿಲ್ಲ ಕಣಜ್ಜಿ. ಎಲ್ಲರ ಮಕ್ಕಳು ಓದ್ತಾವಲ್ಲ, ನಮ್ಮವು ಓದ್ಲಿ ಎಂಬುದು ಆಸೆ ಕಣಜ್ಜಿ ನಂಗೂ. ಎಲ್ಲರಿಗೂ ಆಸೆ ಇರುತ್ತಮ್ಮ ಓದೋದು. ಎಲ್ಲರೂ ಓದಲಿ, ನಮ್ಮ ಮಕ್ಕಳು ಎಲ್ಲರೂ ನಾಳರಂಗಿರ್ಲಿ ಅಂತ ಆಸೆ ಇರುತ್ತೆ. ಆಸೆ ಪಟ್ಟಂಗೆಲ್ಲ ಆಗುತ್ತೇನೆ. ಏನೋ ಇವಾಗ ಓದಿಲ್ಲ ಅಂದರೆ ಮುಂದೆ ಓದ್ಬೋದಲ್ಲ ನಿನ್ನ ಮಗ. ಯಾಕೆ ಇವಾಗಲೇ ಅವನಿಗೆ ಇಷ್ಟೊಂದು ಇದನ್ನು ಮಾಡ್ತೀಯ ಅಂತ. ಅವನು ಪಾಸ್ ಆಗ್ತಾನೋ ಫೇಲ್ ಆಗ್ತಾನೋ ಎಲ್ಲನೂ ಚೆನ್ನಾಗಿ ಅವನ್ನ ಮಾತಾಡಿಸ್ಬೇಕು.
ಒಂದ್ ವೇಳೆ ಫೇಲ್ ಆದ ಅಂತನ ನೀನು ಆ ಥರ ಎಲ್ಲ ಮಾಡಿ ಹೊಡೆದು ಬಡಿದ್ರೆ ಮಾನ ಮರ್ಯಾದೆ ಹೋತು ಅಂತ ಹುಡುಗ ಏನೇನೋ ಮಾಡ್ಕೊಂಡ್ರೆ ಏನು ಮಾಡ್ತೀಯ ಅಂತ ಹೇಳು. ಏನೋ ಕಣಜಿ, ಅದನ್ನೆಲ್ಲ ನಾನು ಯೋಚನೆ ಮಾಡಲಿಲ್ಲ. ಏನೋ ದೇವ್ರಿಟ್ಟಂಗೆ ಆಗುತ್ತೆ ಬಿಡು. ಪಾಸನ ಆಗಲಿ ಫೇಲನ ಆಗಲಿ ಇನ್ನೇನು ಮಾಡೋದತ್ತ. ಫೇಲ್ ಆದ್ರೇನೆ ಇದನ್ನ ಆಗಲ್ವೇನೆ, ಇನ್ನೊಂದ್ಸತಿ ಐತಲ್ಲಿ ಕಟ್ಬಾರ್ದು ಪಾಸ್ ಮಾಡ್ಕೊಂತಂಬಿಡೆ. ಇನ್ನೂ ರಿಸಲ್ಟೇ ಬಂದಿಲ್ಲ, ಅವಾಗಲೇ ನೀನು ಅಲ್ಲೇ ಹುಡುಗಿಗೆ ತರಾಟಿಗೆ ತಾನಿದ್ಯಲ್ಲ ನೀನು. ಅಮ್ಮ, ನಾನು ಇಕ್ಕಂಡು ಊಟ ಮಾಡಿದ್ದೀನಿ. ನಾನು ಕಾಲೇಜ್ ಹತ್ರ ಹೋಗಿ ಬರ್ತೀನಿ, ನೋಡಕ್ಕೆ ಏನಾಯ್ತು ರಿಸಲ್ಟ್ ಅಂತ ನೋಡ್ಕೊಂಡು ಬರ್ತೀನಿ. ಸರಿ, ಹುಷಾರಾಗಿ ಹೋಗಿ ನೋಡ್ಕೊಂಡು ಬೇಗ ಬಾ. ಅಲ್ಲೇ ಇಲ್ಲ ಅಂದ್ರೆ ಹುಡುಗರ ಜೊತೆಗೆ ಆಟ ಆಡ್ಕೊಂಡು ಕೂಕಬೇಡ, ಸಣ್ಣ ಹುಡುಗು ನಂಗೆ. ಸರಿ ಕಣಮ್ಮ, ಬರ್ತೀನಿ ಬೇಗನೆ. ಹುಷಾರಾಗಿ ಹೋಗಪ್ಪ, ನಿಧಾನಕ್ಕೆ ಸೈಕಲಾಗಿ ಹೋಗಿ ನೋಡ್ಕೊಂಡು ಬಾ. ಏನು ಜೋರಾಗೇನು ತುಳ್ಕೊಂಡು ಹೋಗ್ಬೇಡ. ಏನನ್ನ ಆಗಿರಲಿ, ಪಾಸನ ಆಗಲಿ ಫೇಲನ ಆಗಲಿ ತಲೆಗೆ ಹಿಂಗೆ ಎಡಿಸ್ಕೋಬೇಡ, ಆರಾಮಾಗಿ ಹೋಗಿ ಬಾರಪ್ಪ. ಸರಿ ಕಣಾಜಿ, ಹೋಗಿ ಬರ್ತೀನಿ. ಏ ಮಗ, ಇವಾಗ ಹೇಳ್ತಾ ಇದ್ದೀನಿ, ಆ ಹುಡುಗ ಏನಾನ ಮಿಸ್ ಆಗಿ ಫೇಲ್ ಆಯ್ತು ಅಂದರೆ ಏನಾನ ಬೈಯೋದು ಹೊಡಿಯೋದು ಮಾಡಿದ್ರೆ ನಾನು ಸುಮ್ಮನಿರಲ್ಲ ನೋಡು. ಬಂದ್ಬಿಟ್ಟು ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನೇ ಮಾಡ್ತೀಯ ಮನ್ಸಿಗೆ ತಗೊಂಡು. ಇರೋದೊಂದು ಮಗ ಅನ, ಇನ್ನೊಂದಿಲ್ಲ ಏನಿಲ್ಲ. ಏನು ಪಾಸ್ ಆದರೆ ಏನು ಇದಾಗಲ್ಲ, ಫೇಲ್ ಆದರೆ ಏನು ಇದಾಗಲ್ಲ. ಅವನೇನು ಕೆಲ್ಸಕ್ಕೆ ಹೋಗೋದೇನು ಬೇಡ, ಇರೋನು ಒಬ್ಬನೇ ತಾನೇ ಮಗ, ಮನೇಲಿ ದುಡ್ಕೊಂಡಿರ್ತಾನೆ. ಏನಾನ ಆಗಲಿ ಬೈಯೋಕ್ಕೇನು ಹೋಗ್ಬೇಡ, ನೀನು ಹೇಳಿದ್ದೀನಿ ನಾನು. ಇಲ್ಲ ಹೇಳಜ್ಜಿ, ಏನು ಮಾಡೋಕ್ಕೋಗಲ್ಲ. ಏನಾನ ಆಗಲಿ ಆ ದೇವ್ರು ಏನು ಬರ್ದವನು ಅದಾಗುತ್ತತ್ತ, ನಾವೇನು ಮಾಡೋಕ್ಕಾಗಲ್ಲ. ನೋಡೋಣ ಬಿಡು. ಲೋ ತಮಣಿ, ಯಾಕ್ಲೋ ಹಿಂಗಳ್ತಿದ್ಯಾ? ಏನಾಯ್ತಲೋ? ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀನಿ ಕಣ್ಣ. 2 ಸಬ್ಜೆಕ್ಟ್ ಫೇಲ್ ಆಗೈತೆ. ಏನು, ಪರೀಕ್ಷೆಯಲ್ಲಿ ಫೇಲ್ ಆಗಿದ್ಯಾ? 2 ಸಬ್ಜೆಕ್ಟ್ ಹೋಗೈತೆ ಅನ್ಲ ತಮಣಿ, ಯಾವ್ಯಾವಲ? ಇಂಗ್ಲಿಷ್ ಅಕೌಂಟೆನ್ಸಿ ಇವೆರಡು ಫೇಲ್ ಆಗಿದ್ದೀನಿ ಕಣ್ಣ. ಯಪ್ಪ ದೇವ್ರೆ, 2 ಸಬ್ಜೆಕ್ಟ್ ಫೇಲ್ ಆಗಿದ್ಯಾ? ಹೋಗು, ನಿಮ್ಮಮ್ಮ ಇವತ್ತು ಕಾಲು ಕೈ ಮುರಿದು ಮೂಲೆ ಕುಂಡ್ರಿಸುತ್ತೋಗು. ಬೆಳಿಗ್ಗೆನೇ ಅಷ್ಟು ಜೋರಾಗಿ ಜಗಳ ಮಾಡ್ತಿತ್ತು ನಿಮ್ಮಮ್ಮಯ್ಯ. ಇನ್ನು ಇವಾಗ ಫೇಲ್ ಆಗಿದ್ದೀನಿ ಅಂತ ನಿಮ್ಮಮ್ಮಂಗೆ ಹೇಳಿದ್ರೆ ಸುಮ್ಮನೆ ಬಿಡುತ್ತೆ ಅಲ್ಲ? ಅದಕ್ಕೆ ಕಣ್ಣ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ನಾನಂತೂ ಮನೆಗೆ ಹೋಗಲ್ಲಪ್ಪ, ನಾನು ಸತ್ತೋಗ್ತೀನಿ. ಲೋ ತಮಣಿ, ಏನ್ಲ ಮಾತಾಡ್ತಿದ್ಯಾ? ಸತ್ತೋಗ್ತಾನೆ. ನಿಂಗೇನು ತಲೆಗಿಲೆ ಕೆಟ್ಟೈತೆ ಅನ್ಲ? ನಾನು ಫೇಲ್ ಆಗಿದ್ದೀನಿ. ನಮ್ಮಮ್ಮ ಬಿಡಲ್ಲ, ಸುಮ್ಮನೆ ನನ್ನ ಹೊಡಿತದೆ. ಅದಕ್ಕೆ ನಾನು ಸತ್ತೋಗ್ತೀನಿ. ಓ ತಮಣಿ, ಹಂಗೆಲ್ಲ ಮಾಡಬೇಡ ಕಣ್ಲಾ. ಸತ್ತೋಗ್ತಾನೆ. ಯಪ್ಪ, ನಂಗೆ ಭಯ ಆಗುತ್ತಪ್ಪ. ನೀನು ನಿಮ್ಮ ಅಮ್ಮಂಗೆ ಕರ್ಕೊಂಬತ್ತೀನಿ ಹೋಗಿ. ಯಾಕೆ ಲಕ್ಷ್ಮಕ್ಕ ಮಕ್ಕ ಹಂಗಿಟ್ಕೊಂಡಿದ್ದೆ? ಯಾಕೆ, ಏನಾಯ್ತೆ? ಏನಿಲ್ಲ ಕಣಜಿ, ನಮ್ಮ ಹುಡುಗ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ. ಅದೇನು ಪಾಸು ಫೇಲು ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಒಂದೇ ಕಡೆ ಭಯ ಆಗ್ತೈತೆ ಕಣಜಿ. ಯಾಕನ ಏನಾಗಿರಲ್ಲ ಹೇಳು. ಇನ್ನೇನು ಬರ್ತಾನೆ, ಎಲ್ಲೋನ ಫ್ರೆಂಡ್ಸ್ ಆಗಿನ್ಸ ಸಿಕ್ಕಿರ್ತಾರಲ್ಲ, ಮಾತಾಡ್ಕೊಂಡು ನಿಂತಿರ್ತಾನೆ, ಬರ್ತಾನೆ. ಹೇಳಿ, ಯಾಕೆ ಹಿಂಗೆ ತಲೆ ಕೆಡಿಸ್ಕೊಂತೀಯ? ಏನೋ ಕಣಜಿ, ಒಂದೇ ಕಡೆಗೆ ಮನಸ್ಸೇ ಸರಿಯಿಲ್ಲ. ಯಾಕನ ಜೀವ ಹೊಡ್ಕೊಂತೈತಿ ಯಾಕ ಇವತ್ತು. ಸುಮ್ಮನಿರಮ್ಮ, ಏನಾಗಲ್ಲ. ಬರ್ತಾನೆ, ಇನ್ನೊಂದು ಅರ್ಧ ಗಂಟೆ ನೋಡು, ಬರ್ತಾನೆ. ಯಾಕೆ ಸುಮ್ಮನೆ ಈ ಥರ ಮನಸ್ಸೆಲ್ಲ ಕೆಡಿಸ್ಕೊಂತೀಯ? ಆಗೋ ಅಲ್ಲಿ ನೋಡಲಿ, ಹುಡುಗ ನಿಮ್ಮ ತಮ್ಮನಿ ಫ್ರೆಂಡ್ ಅಲ್ವೇ? ಬರ್ತಾ ಇದ್ದಾನೆ ನೋಡಲ್ಲಿ. ಯಾಕನ ಕೇಳು, ಯಾಕ ಒಂಥರ ಸೈಲೆಂಟಾಗಿ ಓಡ್ಬತ್ತಾವನಲ್ಲ, ನೋಡು. ಅದು ಯಾಕ್ಲಾಪಿ ಹಿಂಗೆ ಓಡ್ಬತ್ತಿದ್ಯಾ? ಏನಾಯ್ತು? ಅಕ್ಕ ತಮಣಿ ಏನು ಹೇಳೋ ಬಾಯಿ ಬಿಟ್ಟು? ತಮಣಿ ಅಂದರೆ ಏನು ಅರ್ಥ ಆಗುತ್ತೆ? ಅದು ತಮಣಿ ಪರೀಕ್ಷೆಯಲ್ಲಿ 2 ಸಬ್ಜೆಕ್ಟು ಫೇಲ್ ಆಗವನೆ. ಅದಕ್ಕೆ ಅವನು ನಾನು ಸಾಯ್ತೀನಿ ಅಂತನ ಅಲ್ಲಿ ನದಿ ಹತ್ರ ಹೋಯ್ತವನೆ ಅಕ್ಕ. ಏನೆಲ್ಲ ಹೇಳ್ತಾ ಇದೀಯಾ? ಸಾಯ್ತೀನಿ ಅಂತ ಹೋಯ್ತವನೆ ಅವನು? ಹ್ಞೂ ಅಕ್ಕ, ನೀವು ಬೆಳಗ್ಗೆ ಹಂಗೆ ಕಾಲು ಮುರಿತೀನಿ ಫೇಲ್ ಆದರೆ ಅಂತ ಬೈತಿದ್ರಲ್ಲ, ಅದಕ್ಕೆ ನಮ್ಮ ಅಮ್ಮಗೆ ಗೊತ್ತಾದರೆ ನಾನು ಸುಮ್ಮನೆ ಬಿಡಲ್ಲ, ನಾನು ಸತ್ತೋಗ್ತೀನಿ ಅಂತನ ಹೋದ ಅಕ್ಕ. ನಾನು ಬೇಡ ಅಂದ್ರೂ ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಬಂದೆ ಕಣಕ್ಕ. ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂತೀಯ? ನಡಿಯೇ ಹೋಗೋಣ ಬೇಗನ. ಹುಡುಗ ಏನನ್ನ ಮಾಡ್ಗಿಟ್ಕೊಂಡನು. ನಡಿಯೇ, ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡವಳೆ. ಹೇಳಿದ್ದೀನಿ ಅಷ್ಟು ಬೆಳಗ್ಗೆ ನಾನು. ಸರಿ ಬಾರಜಿ, ಹೋಗೋಣ, ನೋಡೋಣ. ನಾನು ಇಲ್ಲೇ ಬಿಟ್ಟು ಸಾಯ್ತೀನಿ. ನಾನು ಮನೆಗೆ ಹೋಗಲ್ಲ, ನಮ್ಮಮ್ಮ ಬೈತಾಳೆ. ಲೋ ತಮಣಿ, ನಿಂತ್ಕೊಳ್ಳೋ
ತಮಣಿ ನಿಂತ್ಕೊಳ್ಳೋ. ತಮಣಿ ನಿಂತ್ಕೊಳ್ಳಪ್ಪ ತಮಣಿ, ಹಂಗೆಲ್ಲ ಮಾಡ್ಕೋಬಾರ್ದು, ನಿಂತ್ಕೊಳ್ಳಪ್ಪ, ನಿಂತ್ಕೊಳ್ಳ ಮಗ ತಮಣಿ, ನಿಂತ್ಕೊಳ್ಳೋ, ಹಂಗೆಲ್ಲ ಮಾಡ್ಕೋಬಾರ್ದಪ್ಪ, ನಿಂತ್ಕೊಳ್ಳಪ್ಪ. ಇಲ್ಲ ಅಮ್ಮ ಬೈತದೆ, ನಾನು ಸಾಯ್ತೀನಿ ಇವತ್ತು, ನೀರು ಬಿಸಾಡ್ತೀನಿ, ಅಮ್ಮ ಹೊಡಿತೈತೆ. ಇಲ್ಲ ಕಣೋ ನಿಂತ್ಕೊಳ್ಳೋ, ನಾನು ಹೊಡಿಯಲ್ಲ, ನಿಂತ್ಕೊಳ್ಳೋ ತಮಣಿ. ಅಲ್ಲ ಕಣ್ ತಮಣಿ, ಪೇಲಾದೆ ಅಂತ ನಾ ಸಾಯಕ್ಕೆ ಹೋಗಿದ್ವಲ್ಲೋ, ನಮ್ಮನ್ನ ಯಾರು ನೆನಪೇ ಆಗ್ಲಿಲ್ವೇನ, ನಾವ್ಯಾರು ನಿಂಗೆ? ನೀನೇ ಬೆಳಗ್ಗೆನೆ ಹೇಳ್ದಲ್ಲಮ್ಮ, ಫೇಲ್ ಆದ್ರೆ ಮನೆ ಹತ್ರ ಸೇರ್ಸಲ್ಲ, ಕಾಲ್ ಮುರಿತೀನಿ ಅಂತನ, ಅದಕ್ಕೆ ಭಯ ಆತಮ್ಮ, ಅದಕ್ಕೆ ಸಾಯನ ಅಂತ ಬಂದೆ. ಅಲ್ಲ ಕಣ್ ತಮ್ಮಣಿ, ನಿಂಗೆ ಬುದ್ಧಿ ಆಯ್ತಾ ಇಲ್ವೋ? ಸೆಕೆಂಡ್ ಇಯರ್ ಓದ್ತಿದ್ದೀನಿ ಅಂತೀಯ, ಫೇಲ್ ಆದ್ರೇನು ಇನ್ನೊಂದ್ಸತಿ ಕಟ್ ಪಾಸ್ ಮಾಡ್ಕೊಂಡ್ರೆ ಆತು, ಅಷ್ಟಕ್ಕೆ ಸಾಯಕ್ಕೆ ಬಂದಿದ್ಯಲ್ಲೋ. ನಿಮ್ಮ ಅಪ್ಪ ನಿಮ್ಮಮ್ಮ ಎಷ್ಟು ದೇವ್ರಿಗೆ ಅರಕೆ ಹೊತ್ತು ನಿನ್ನ ಎತ್ತಿದಾರೆ ಗೊತ್ತೇನೋ, ಅದೇನು ಗೊತ್ತಿಲ್ದೇ ಅವ್ರಿಗೆ ಇರೋನೊಬ್ಬ ಮಗ ನೀನು ಸಾಯಕ್ಕೆ ಹೋಗಿದ್ಯಲ್ಲೋ ತಮಣಿ. ಅದೆಲ್ಲ ಅವ್ನಿಗೆಲ್ಲ ಅರ್ಥ ಆಗ್ಬೇಕು ಹೇಳಜ್ಜಿ, ಸತ್ಬಿಟ್ರೆ ಎಲ್ಲ ಮುಗ್ದೋಗುತ್ತಾ, ಅವ್ನಿಗೇನು ಬುದ್ಧಿ ಇಲ್ವೋ ಐತೋ ಇಲ್ವೋ ಗೊತ್ತಿಲ್ಲ ಕಣಜ್ಜಿ. ಇನ್ನೊಂದು ದಿವಸ ಎಂದನೇ ಇಂಥ ಯೋಚನೆ ಮಾಡ್ಗಿಡಿಯ ಕಣಪ್ಪ. ನಿಮ್ಮ ಅಪ್ಪ ಅಮ್ಮ ನಿನ್ನ ಸಖತ್ತು ಕಷ್ಟಪಟ್ಟು ಸಾಕೋರಿ, ಕೂಲಿ ನಾಲಿ ಮಾಡಿ ಸಾಕೋರೆ ಕಣಪ್ಪ. ಇನ್ನು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಮುಂದೆ ಕಣ್ಣು ಮುಂದೆ ನಗ್ನಗ್ತಾನ ಮನೆಯಾಗೆ ಇರಪ್ಪ ನೀನು. ಸರಿನಪ್ಪ, ಇನ್ನೊಂದ್ಸತಿ ನಾನು ಕಟ್ಟಿ ಪಾಸ್ ಮಾಡ್ಕೊಂಡು ಬರೀಬಿಂತೆ. ಏನು ಇದು ಫೇಲ್ ಆದರೆ ಜೀವನ ಏನು ಹಾಳಾಗೋಗಲ್ಲ, ಇನ್ನೊಂದ್ಸತಿ ಕಟ್ಟಿ ಪಾಸ್ ಮಾಡ್ಕೊಂಡಂತೆ ಬಾರಪ್ಪ. ಈ ಥರ ಎಲ್ಲ ಯೋಚನೆ ಮಾಡಬಾರ್ದಪ್ಪ ಇನ್ನೊಂದ್ಸಲ. ಇಲ್ಲಮ್ಮ, ನಾ ಇನ್ನೊಂದ್ಸಲ ಕಟ್ಟಿ ಚೆನ್ನಾಗಿ ಓದಿ ಪಾಸ್ ಮಾಡ್ಕೊತೀನಮ್ಮ, ಚೆನ್ನಾಗಿ ಓದ್ತೀನಿ ಮುಂದೆ. ಸರಿನಪ್ಪ, ನಡಿ ಮನೆಗೆ ಹೋಗೋಣ. ನಿಮ್ಮ ಅಪ್ಪನ ಕೈಲಿ ಈ ಥರ ಸಾಯಕ್ಕೆ ಹೋಗಿದ್ದು ಅಂತೇನು ಹೇಳ್ಬೇಡ, ಅವ್ನು ನಿನ್ನ ಮೇಲೆ ಜೀವನೇ ಇಟ್ಕೊಂಡೈತೆ. ಅಯ್ಯಪ್ಪ, ಏನನ್ನ ಇದು ಗೊತ್ತಾದ್ರೆ ಜೀವ ಕೈಯಾಗಿರಲ್ಲ ಅಪ್ಪಂಗೆ. ನೋಡಿ ಫ್ರೆಂಡ್ಸ್, ಈ ಥರ ಮಕ್ಕಳು ಫೇಲ್ ಆದ್ವಿ ಅಂತನ ಸೂಸೈಡು ಯಾತದ ಸಾಯೋದು ಪಾಯೋದು ಮಾಡಿದ್ರೆ ಎತ್ತಿರೋರು ಏನು ಮಾಡ್ಬೇಕು ಹೇಳಿ? ಓದೋದು ಒಂದೇನಾ ಫ್ರೆಂಡ್ಸ್ ಜೀವನ? ಬೇರೆ ಏನು ಜೀವನನೇ ಇಲ್ವಾ? ಓದಿಲ್ಲ ಅಂದರೆ ಬೇರೆ ಏನು ಸಾಧನೆ ಮಾಡೋಕ್ಕಾಗಲ್ವಾ? ಓದಿರೋರೇನ ಜೀವನ ಮಾಡೋದು, ಇಲ್ಲ ಓದಿರೋರೇನ ಸಾಧನೆ ಮಾಡೋದು? ನೀವು ಅಷ್ಟೇ, ತಂದೆ ತಾಯಿಗಳಾದ ನೀವು ನಿಮ್ಮ ಮಕ್ಕಳಿಗೆ ಏನರಲ್ಲಿ ಆಸಕ್ತಿ ಇರುತ್ತೋ ಅದರಲ್ಲಿ ಅವ್ರಿಗೆ ಬಿಟ್ಕೊಡ್ಬೇಕು ಬೆಳ್ಕೊಳ್ಳಿ ಅಂತ. ಅದನ್ನು ಬಿಟ್ಟು ಓದಿ ಓದಿ ಅಂತ ಯಾವಾಗಲೂ ಟಾರ್ಚರ್ ಕೊಡಬಾರ್ದು. ಇನ್ನು ಮುಂದೆ ಆದ್ರೂ ನಿಮ್ಮ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದರಲ್ಲಿ ಅವ್ರಿಗೆ ಬೆಳೆಯೋದಕ್ಕೆ ಬಿಡಿ. ಅದನ್ನು ಬಿಟ್ಟು ಓದಿ ಓದಿ ಅಂತ ಅವ್ರಿಗೆ ಹಿಂಸೆ ಕೊಡಬೇಡಿ. ಹಾಗೆ ಪಾಸು ಫೇಲು ಆಗೋದು ಜೀವನದಲ್ಲಿ ಅದೆಲ್ಲ ಮಾಮೂಲು, ಅದನ್ನೇನ ಜೀವನ ಅಂತ ಅಂದ್ಕೋಬಾರ್ದು. ಮಗು ಫೇಲ್ ಆಯಿತಾ ಪರವಾಗಿಲ್ಲ, ಇನ್ನೊಂದು ಎಕ್ಸಾಮಲ್ಲಿ ಕಟ್ಟಿ ಪಾಸ್ ಮಾಡುತ್ತೆ. ಅದಕ್ಕೆ ಫೇಲ್ ಆಯಿತು ಅಂತ ಅದಕ್ಕೆ ಮಾನಸಿಕವಾಗಿ ಹಿಂಸೆ ಕೊಡಬೇಡಿ. ಅವು ಮಾನಸಿಕವಾಗಿ ನೊಂದ್ಬಿಟ್ಟು ಏನಾದರೂ ಈ ಥರ ಆತ್ಮಹತ್ಯೆ ಸೂಸೈಡ್ ಏನಾದರೂ ಮಾಡ್ಕೊಂಡ್ರೆ ನಿಮಗೆ ಒಬ್ಬೊಬ್ರು ಇರ್ತಾರೆ, ಏನು ಮಾಡ್ತೀರಾ ಹೇಳಿ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.